ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2025 ಅಕ್ಟೋಬರ್ 11ರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನ ತಾವು ಕೂಡ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ಸನ್ನು ಕೇಳ್ತಾ ಇದ್ದರೆ ಇವತ್ತಿನ ಒಂದು ಕ್ಲಾಸ್ಗೆ ತಪ್ಪದೇ ಒಂದು ಲೈಕ್ ಮಾಡಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಿಮ್ಮ ಲೈಕ್ಸ್ ಮತ್ತು ಕಾಮೆಂಟ್ಸ್ ನಮಗೂ ಕೂಡ ಮೋಟಿವೇಶನ್ ಕೊಡುತ್ತೆ ಕನ್ಸಿಸ್ಟೆಂಟ್ ಆಗಿ ಕ್ಲಾಸಸ್ಸನ್ನು ಮಾಡೋಕೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಮಾರ್ಟ್ಲೆಟ್ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶ ಇದನ್ನು ನಿರ್ಮಾಣ ಮಾಡುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಬ್ರಿಟನ್, ರಷ್ಯಾ, ಚೀನಾ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಬ್ರಿಟನ್ ದೇಶ ಈ ಮಾರ್ಟ್ಲೆಟ್ ಕ್ಷಿಪಣಿಯನ್ನು ಉತ್ಪಾದನೆ ಮಾಡುತ್ತೆ. ಇತ್ತೀಚೆಗೆ ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಭಾರತದ ಜೊತೆಗೆ ಒಂದು ಒಪ್ಪಂದ ಕೂಡ ಏರ್ಪಡುತ್ತೆ. ಭಾರತ ಮತ್ತು ಬ್ರಿಟನ್ ನಡುವೆ 4,153 ಕೋಟಿ ರೂಪಾಯಿ ಮೌಲ್ಯದ ಒಂದು ಕ್ಷಿಪಣಿ ಒಪ್ಪಂದ ಏರ್ಪಡುತ್ತೆ. ಹಾಗಾಗಿ ಈ ಒಂದು ಕ್ಷಿಪಣಿ ಸುದ್ದಿಯಲ್ಲಿದೆ. ಈ ಕ್ಷಿಪಣಿ ಏನಿದೆ, ಮಾರ್ಟ್ಲೆಟ್ ಕ್ಷಿಪಣಿ ಬ್ರಿಟನ್ ನಿರ್ಮಾಣದ ಒಂದು ಅತ್ಯಾಧುನಿಕ ಲೈಟ್ ವೇಟ್ ಮಲ್ಟಿ ರೋಲ್ ಮಿಸೈಲ್ ಆಗುತ್ತೆ. ಲೈಟ್ ವೇಟ್ ಮಲ್ಟಿ ರೋಲ್ ಮಿಸೈಲ್ ಆಗುತ್ತೆ. ಇದು ಬಹಳ ಹಗುರವಾಗಿದ್ದು ಬಹುಪಯೋಗಿ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಏನು ಬಹುಪಯೋಗಿ ಸಾಮರ್ಥ್ಯ ಅಂದರೆ ಆಕಾಶದಿಂದ ಭೂಮಿಯ ಮೇಲೆ ದಾಳಿ ಮಾಡುವಂಥ ಸಾಮರ್ಥ್ಯ ಇರುತ್ತೆ. ಇವನ್ ಭೂಮಿಯಿಂದ ಆಕಾಶದ ಮೇಲೆ ಕೂಡ ದಾಳಿ ಮಾಡುವಂಥ ಸಾಮರ್ಥ್ಯ ಇದಕ್ಕಿರುತ್ತೆ. ಹೀಗೆ ಬಹುಪಯೋಗಿ ಸಾಮರ್ಥ್ಯವನ್ನು ಇದು ಹೊಂದಿರುತ್ತೆ. ಇನ್ನು ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಕಂಪನಿ ಈ ಒಂದು ಕ್ಷಿಪಣಿಯನ್ನು ತಯಾರು ಮಾಡುತ್ತೆ? ಯಾವ ದೇಶ ಅಂತ ಕೇಳಿದ್ರೆ ಬ್ರಿಟನ್. ಯಾವ ಕಂಪನಿ ಅಂತ ಕೇಳಿದ್ರೆ ಬೆಲ್ ಫಾಸ್ಟ್ ಕಂಪನಿ. ಬೆಲ್ ಫಾಸ್ಟ್ ಕಂಪನಿ ಇದನ್ನು ತಯಾರು ಮಾಡುತ್ತೆ. ಈ ಕ್ಷಿಪಣಿ ಬೇರೆ ಬೇರೆ ರೀತಿಯಲ್ಲಿ ದಾಳಿ ಮಾಡುವಂತಹ ಸಾಮರ್ಥ್ಯ ಹೊಂದಿದೆ. ಫಾರ್ ಎಕ್ಸಾಂಪಲ್, ಏರ್ ಟು ಸರ್ಫೇಸ್. ಸೊ ಏರ್ ಟು ಸರ್ಫೇಸ್ ಅಂತಂದ್ರೆ ಆಕಾಶದಿಂದ ಭೂಮಿಯ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ. ಸೊ ಏರ್ ಟು ಏರ್, ಸೊ ಆಕಾಶದಲ್ಲೇ ದಾಳಿ ಮಾಡುವಂಥ ಸಾಮರ್ಥ್ಯ, ಮತ್ತು ಸರ್ಫೇಸ್ ಟು ಏರ್, ಭೂಮಿಯಿಂದ ಆಕಾಶಕ್ಕೆ ದಾಳಿ ಮಾಡುವಂಥ ಸಾಮರ್ಥ್ಯ, ಹಾಗೆ ಸರ್ಫೇಸ್ ಟು ಸರ್ಫೇಸ್, ಹೀಗೆ ಬಹುಪಯೋಗಿ ಮತ್ತು ಬಹು ಆಯಾಮದಲ್ಲಿ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನು ಈ ಕ್ಷಿಪಣಿ ಹೊಂದಿರುತ್ತೆ. ಈ ಕ್ಷಿಪಣಿ 13 kg ತೂಕ ಇರುತ್ತೆ ಮತ್ತು 6 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ದಾಳಿ ಮಾಡುವಂತಹ ಸಾಮರ್ಥ್ಯ ಇದಕ್ಕೆ ಇರುತ್ತೆ. ಈ ಕ್ಷಿಪಣಿಯನ್ನು ಬ್ರಿಟನ್ ದೇಶ ಉಕ್ರೇನ್ಗೂ ಕೂಡ ಈ ಒಂದು ಕ್ಷಿಪಣಿಯನ್ನು ಪೂರೈಕೆ ಮಾಡಿರುತ್ತೆ. ಇವಾಗ ಅದೇ ಮಾದರಿಯ ಕ್ಷಿಪಣಿಗಳನ್ನು ಭಾರತಕ್ಕೆ ಪೂರೈಕೆ ಮಾಡ್ತಾ ಇದೆ. ಇನ್ನು ಕ್ಷಿಪಣಿಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ನ್ಯೂಸಲ್ಲಿತ್ತು ಇತ್ತೀಚೆಗೆ, ಪ್ರೀವಿಯಸ್ ಕ್ಲಾಸ್ನಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. AIM-120. AIM-120 ಏನಿದೆ, ಇದು ಅಮೆರಿಕ ದೇಶದ ಕ್ಷಿಪಣಿ ಆಗುತ್ತೆ. ಈ AIM-120 ಕ್ಷಿಪಣಿಯನ್ನು ಅಮೆರಿಕ ದೇಶ ಪಾಕಿಸ್ತಾನಕ್ಕೆ ಪೂರೈಕೆ ಮಾಡ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ, ಗೊತ್ತಿರಬೇಕು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇಂದಿರಾ ಆಹಾರ ಕಿಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಈ ಕೆಳಗಿನ ಯಾವ ಪದಾರ್ಥವನ್ನು ಒಳಗೊಂಡಿಲ್ಲ? ಆಯ್ಕೆಗಳು ತೊಗರಿಬೇಳೆ, ಹೆಸರುಕಾಳು, ಉದ್ದಿನಬೇಳೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಉದ್ದಿನ ಬೇಳೆನ ಒಳಗೊಂಡಿರುವುದಿಲ್ಲ. ಕರ್ನಾಟಕ ಸರ್ಕಾರ ಇಂದಿರಾ ಆಹಾರ ಕಿಟ್ ಅನ್ನುವಂತಹ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿರುತ್ತೆ. ಈ ಇಂದಿರಾ ಆಹಾರ ಕಿಟ್ನಲ್ಲಿ ತೊಗರಿಬೇಳೆ, ಹೆಸರುಕಾಳು, ಅಡುಗೆ ಎಣ್ಣೆ, ಸಕ್ಕರೆ, ಉಪ್ಪು, ಮುಖ್ಯವಾಗಿ 5 ಪದಾರ್ಥಗಳನ್ನು ಕೊಡ್ತಾರೆ, ಗೊತ್ತಿರಬೇಕು. ಮುಖ್ಯವಾಗಿ ತೊಗರಿಬೇಳೆ, ಹೆಸರುಕಾಳು, ಅಡುಗೆ ಎಣ್ಣೆ, ಸಕ್ಕರೆ ಮತ್ತು ಉಪ್ಪು ಒಳಗೊಂಡ ಇಂದಿರಾ ಆಹಾರ ಕಿಟ್ಟನ್ನು ಒಂದು ಒದಗಿಸೋಕೆ ಕರ್ನಾಟಕ ಸರ್ಕಾರ ಹೊಸ ಯೋಜನೆಯನ್ನು ರೂಪಿಸಿರುತ್ತೆ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಸೊ ಮುಂಚೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇತ್ತು, BPL ಕಾರ್ಡ್ ಮತ್ತು ಅಂತ್ಯೋದಯ ಅನ್ನ ಯೋಜನೆಯ ಒಂದು ಪಡಿತರ ಚೀಟಿಯನ್ನು ಹೊಂದಿರುವ ಕುಟುಂಬಗಳಿಗೆ ಪ್ರತಿ ಸದಸ್ಯರಿಗೆ ಏನು ಮಾಡ್ತಾ ಇತ್ತು, 10 kg ಅಕ್ಕಿಯನ್ನು ಕೊಡ್ತಾ ಇತ್ತು. ಇವಾಗ 10 kg ಅಕ್ಕಿಯ ಬದಲಿಗೆ 5 kg ಅಕ್ಕಿ, ಅದರ ಜೊತೆಗೆ ತಲಾ 1 kg ಒಂದು ಸಾಮರ್ಥ್ಯ ಹೊಂದಿರುವ ತೊಗರಿಬೇಳೆ, ಹೆಸರುಕಾಳು, ಅಡುಗೆ ಎಣ್ಣೆ, ಸಕ್ಕರೆ ಮತ್ತು ಉಪ್ಪನ್ನು ಒಳಗೊಂಡ ಇಂದಿರಾ ಆಹಾರ ಕಿಟ್ಟನ್ನು ವಿತರಣೆ ಮಾಡೋಕೆ ಮುಂದಾಗಿರುತ್ತೆ. ಇಂದಿರಾ ಆಹಾರ ಕಿಟ್ನಲ್ಲಿ ಏನಿರುತ್ತೆ ಅಂತ ಕೂಡ ಗೊತ್ತಿರಬೇಕು. ತಲಾ 1 kg ತೊಗರಿಬೇಳೆ ಇರುತ್ತೆ, 1 kg ಹೆಸರುಕಾಳು ಇರುತ್ತೆ, ಹಾಗೆ 1 ಲೀಟರ್ ಅಡುಗೆ ಎಣ್ಣೆ ಇರುತ್ತೆ, ಮತ್ತು 1 kg ಉಪ್ಪು ಇರುತ್ತೆ, ಮತ್ತು 1 kg ಸಕ್ಕರೆ ಇರುತ್ತೆ. ನಿಮ್ಮ ಕುಟುಂಬದ ಸದಸ್ಯರು ಒಬ್ಬರು ಅಥವಾ ಇಬ್ಬರು ಇದ್ದರೆ ಆ ಕುಟುಂಬಕ್ಕೆ ತಲಾ ಅರ್ಧ kg ಅಂತೆ 2.5 kgಯ ಒಂದು ಕಿಟ್ಟನ್ನು ಕೊಡುತ್ತಾರೆ. ಅದೇ ರೀತಿ 3 ಅಥವಾ 4 ಸದಸ್ಯರ ಒಂದು ಕುಟುಂಬ ಇತ್ತು ಅಂದರೆ ತಲಾ 1 kg ಅಂತೆ 5 kgಯ ಒಂದು ಇಂದಿರಾ ಆಹಾರ ಕಿಟ್ಟನ್ನು ಸರ್ಕಾರ ಕೊಡುತ್ತೆ.
ಇನ್ನು ಕುಟುಂಬ ಸದಸ್ಯರು 5 ಅಥವಾ 5ಕ್ಕಿಂತ ಹೆಚ್ಚು ಇದ್ದರೆ ಆ ಕುಟುಂಬಕ್ಕೆ ತಲಾ 1.5 kg ಅಂತೆ 7.5 kgಯ ಒಂದು ಕಿಟ್ಟನ್ನು ಕೊಡ್ತಾರೆ. ಸೊ ಸದಸ್ಯರ ಮೇಲೆಯೂ ಕೂಡ ಈ ಕಿಟ್ನ ಒಂದು ಸಾಮರ್ಥ್ಯ ಅಥವಾ ಕಿಟ್ನ ಒಂದು ವೇಟ್ ಏನಿರುತ್ತೆ ಅದು ಬದಲಾಗ್ತಾ ಹೋಗುತ್ತೆ. ಇನ್ನು ಕರ್ನಾಟಕದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಶಕ್ತಿ ಯೋಜನೆ ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಶಕ್ತಿ ಯೋಜನೆ ಅಂತಂದರೆ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸುವಂತಹ ಒಂದು ಯೋಜನೆ ಆಗುತ್ತೆ. ಈ ಯೋಜನೆ ಅಡಿಯಲ್ಲಿ 500 ಕೋಟಿ ಉಚಿತ ಪ್ರಯಾಣ ಸೇವೆ ನೀಡಿದ ಕಾರಣಕ್ಕೆ ಈ ಶಕ್ತಿ ಯೋಜನೆ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ರೆಕಾರ್ಡ್ ಆಫ್ ಎಕ್ಸಲೆನ್ಸ್ಗೆ ಸೇರ್ಪಡೆ ಆಗಿರುತ್ತೆ. ಈವನ್ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಗೂ ಕೂಡ ಇದು ಸೇರ್ಪಡೆ ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ರಾಜ್ಯದ ಎಲ್ಲ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ನೀಡಿದ ದೇಶದ ಮೊದಲ ರಾಜ್ಯ ಯಾವುದು? ಆಯ್ಕೆಗಳು ಬಿಹಾರ್, ಕೇರಳ, ಒಡಿಶಾ, ಕರ್ನಾಟಕ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಹೊಸ ಒಂದು ನೀತಿಯನ್ನು ಜಾರಿಗೆ ತರುತ್ತೆ, ಋತುಚಕ್ರ ರಜೆ ನೀತಿ. ಈ ಒಂದು ನೀತಿಯ ಅಡಿಯಲ್ಲಿ ನಮ್ಮ ರಾಜ್ಯದ ಎಲ್ಲ ಮಹಿಳಾ ಉದ್ಯೋಗಿಗಳಿಗೆ, ಸರ್ಕಾರಿ ಮಹಿಳಾ ಉದ್ಯೋಗಿಗಳು, ಖಾಸಗಿ ಕ್ಷೇತ್ರ, IT-BT ಕ್ಷೇತ್ರ, ಗಾರ್ಮೆಂಟ್ಸ್ ಕ್ಷೇತ್ರ, ಹೀಗೆ ಎಲ್ಲ ಒಂದು ಮಹಿಳಾ ಉದ್ಯೋಗಿಗಳಿಗೆ 1 ತಿಂಗಳಿನಲ್ಲಿ 1 ದಿನ ವೇತನ ಸಹಿತ ಒಂದು ರಜೆಯನ್ನು ಕೊಡ್ತಾರೆ. 1 ವರ್ಷದಲ್ಲಿ 12 ದಿನ ವೇತನ ಸಹಿತ ಋತುಚಕ್ರ ರಜೆಯನ್ನು ಕೊಡ್ತಾರೆ. ಇದೊಂದು ಹೊಸ ಇನಿಷಿಯೇಟಿವ್ ಆಗುತ್ತೆ. ಕರ್ನಾಟಕಕ್ಕಿಂತ ಮೊದಲು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ಒಂದು ಇನಿಷಿಯೇಟಿವ್ ಇದೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇದೆ. ಈಗ ಬಿಹಾರ್ನಲ್ಲಿ ಈ ಒಂದು ಋತುಚಕ್ರ ರಜೆ ನೀತಿ ಜಾರಿಯಲ್ಲಿದೆ, ಆದರೆ ಅಲ್ಲಿ ಕೇವಲ ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ ಮಾತ್ರ ಜಾರಿ ಇದೆ. ಬಿಹಾರ್ನಲ್ಲಿ 1992ರಲ್ಲಿ ಲಾಲೂ ಪ್ರಸಾದ್ ಯಾದವ್ ಅವರು ಈ ಇನಿಷಿಯೇಟಿವ್ನ ತರ್ತಾರೆ. ಆದರೆ ಇವನ್ ಕೇರಳದಲ್ಲಿ ಕೂಡ ಜಾರಿಯಲ್ಲಿದೆ. ಕೇರಳದಲ್ಲಿ ಕೇವಲ ITI ವಿದ್ಯಾರ್ಥಿನಿಯರಿಗೆ ಮಾತ್ರ ಜಾರಿಯಲ್ಲಿದೆ. ಒಡಿಶಾದಲ್ಲಿಯೂ ಕೂಡ ಈ ಒಂದು ಋತುಚಕ್ರ ರಜೆ ನೀತಿ ಸರ್ಕಾರಿ ನೌಕರರಿಗೆ ಸೀಮಿತ ಆಗಿದೆ. ಸಿಕ್ಕಿಂನಲ್ಲಿ ಹೈಕೋರ್ಟ್ ನೌಕರರಿಗೆ ಸೀಮಿತ ಆಗಿರುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ, ಕರ್ನಾಟಕದಲ್ಲಿ ಎಲ್ಲ ವರ್ಗದ ಎಲ್ಲ ಕ್ಷೇತ್ರದ ಒಂದು ಮಹಿಳಾ ಉದ್ಯೋಗಿಗಳಿಗೆ ಇದು ಅನ್ವಯ ಆಗೋದ್ರಿಂದ ಇದು ನಮ್ಮ ದೇಶದಲ್ಲೇ ಋತುಚಕ್ರ ರಜೆ ನೀಡಿದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗುತ್ತೆ. ಹಾಗಾಗಿ ಈ ಒಂದು ಕಾನ್ಸೆಪ್ಟ್ ತಮ್ಮ ಗಮನಕ್ಕೆ ಇರಬೇಕು. ಇನ್ನು ಕರ್ನಾಟಕ ಏನಿದೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಕರ್ನಾಟಕದಲ್ಲಿ ಕೂಡ ಶಿಶು ಮರಣ ಪ್ರಮಾಣ ದರ ಏನಿದೆ ಅದು 12ಕ್ಕೆ ಇಳಿಕೆ ಆಗಿರುತ್ತೆ. ಹಾಗೆ ಕರ್ನಾಟಕ ಈ ಒಂದು ರೈತರ ಆತ್ಮಹತ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ, ಸೈಬರ್ ಅಪರಾಧ ಪ್ರಕರಣದಲ್ಲಿ ಮೊದಲ ಸ್ಥಾನದಲ್ಲಿದೆ. ಹಾಗೆ ಬೇರೆ ಬೇರೆ ಒಂದು ಕಾರಣಕ್ಕಾಗಿ ಕರ್ನಾಟಕ ಒಂದು ಸುದ್ದಿಯಲ್ಲಿದೆ. ನೀವು ಪ್ರತಿಯೊಂದು ಕ್ಲಾಸಸ್ಸನ್ನು ನೋಡಿದರೆ ಈ ಪ್ರೀವಿಯಸ್ ಕರೆಂಟ್ ಅಫೇರ್ಸ್ನಲ್ಲಿ ಎಲ್ಲ ಪಾಯಿಂಟ್ಗಳನ್ನು ಬಹಳ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿರ್ತೇವೆ. ಹಾಗಾಗಿ ಪ್ರತಿಯೊಂದು ಕ್ಲಾಸನ್ನು ಕಂಪ್ಲೀಟ್ ಆಗಿ ನೋಡಬೇಕಾಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಕ್ಲಾಸಸ್ಗಳ ಲಿಂಕ್ ಇರುತ್ತೆ. ಸೊ ಒಂದ್ಸಲ ಭೇಟಿಯನ್ನು ಕೊಟ್ಟು ಕ್ಲಾಸಸ್ಸನ್ನು ಕೇಳಬೇಕಾಗುತ್ತೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಆರೋಗ್ಯ ಇಲಾಖೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸಿರಪ್ಪನ್ನು ನಿಷೇಧ ಮಾಡಿದೆ? ಆಯ್ಕೆಗಳು ಕೋಲ್ಟ್ರಿಫ್, ರೆಸ್ಪಿಪ್ರೆಶ್ TR, ರಿಲೈಫ್ ಸಿರಪ್ ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಕೇಂದ್ರ ಆರೋಗ್ಯ ಇಲಾಖೆ ಇತ್ತೀಚೆಗೆ 3 ಸಿರಪ್ಗಳನ್ನು ನಿಷೇಧ ಮಾಡುತ್ತೆ. ಅದರಲ್ಲಿ ಮೊದಲನೇದು ಕೋಲ್ಟ್ರಿಫ್ ಸಿರಪ್, 2ನೇದು ರೆಸ್ಪಿಫ್ರೆಶ್ TR, ಹಾಗೆ 3ನೇದು ರಿಲೈಫ್ ಸಿರಪ್. ಇನ್ನು ಕೋಲ್ಡ್ರಿಫ್ ಸಿರಪ್ ಏನಿದೆ ಅದು ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕಂದರೆ ಈ ಕೋಲ್ಡ್ರಿಫ್ ಸಿರಪ್ನ ಸೇವನೆಯಿಂದ ಮಧ್ಯಪ್ರದೇಶ್ ಮತ್ತು ರಾಜಸ್ಥಾನದಲ್ಲಿ ಮಕ್ಕಳ ಸಾವಾಗುತ್ತೆ. ಇದಾದ ನಂತರ ಕೋಲ್ಡ್ರಿಫ್ ಸಿರಪ್ಪನ್ನು ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಪಂಜಾಬ್, ಕೇರಳ ಹೀಗೆ ಹಲವಾರು ರಾಜ್ಯಗಳು ಈ ಒಂದು ಸಿರಪ್ಪನ್ನು ನಿಷೇಧ ಮಾಡಿರುತ್ತೆ. ಹಾಗಾದರೆ ಕೋಲ್ಡ್ರಿಫ್ ಸಿರಪ್ನಲ್ಲಿ ಯಾವ ಕೆಮಿಕಲ್ ಇದೆ ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಈ ಕೋಲ್ಡ್ರಿಫ್ ಸಿರಪ್ನಲ್ಲಿ ಡೈಥಲಿನ್ ಗ್ಲೈಕಾಲ್ ಇರುತ್ತೆ. ಈ ಡೈಥಲಿನ್ ಗ್ಲೈಕಾಲ್ನ ಪ್ರಮಾಣ ಏನಿದೆ 48.6%ನಷ್ಟು ಈ ಕೋಲ್ಡ್ರಿಫ್ ಸಿರಪ್ನಲ್ಲಿ ಇರುತ್ತೆ. ಹಾಗಾದರೆ ಈ ಒಂದು ಗುಜರಾತ್ ರಾಜ್ಯದ ರೆಡ್ ನೆಕ್ಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ತಯಾರು ಮಾಡುವಂತಹ ರೆಸಿಫ್ರೆಶ್ TR ಸಿರಪ್ನಲ್ಲೂ ಕೂಡ ಈ ಡೈಥಲಿನ್ ಗ್ಲೈಕಾಲ್ನ ಪ್ರಮಾಣ 1.342%ನಷ್ಟು ಇದೆ. ಹಾಗಾಗಿ ಇದನ್ನು ಕೇಂದ್ರ ಸರ್ಕಾರ ನಿಷೇಧ ಮಾಡಿರುತ್ತೆ. ಇನ್ನು ಗುಜರಾತ್ನ ಇನ್ನೊಂದು ಕಂಪನಿ ಬರುತ್ತೆ, ಶೇಫ್ ಫಾರ್ಮಾ ಕಂಪನಿ. ಈ ಕಂಪನಿಯ ಒಂದು ಸಿರಪ್ ಬರುತ್ತೆ ರಿಲೈಫ್ ಸಿರಪ್ ಅಂತ. ಈ ರಿಲೈಫ್ ಸಿರಪ್ನಲ್ಲಿ ಡೈಥಲಿನ್ ಗ್ಲೈಕಾಲ್ನ ಪ್ರಮಾಣ 0.616%ನಷ್ಟು ಇರುತ್ತೆ. ಇದನ್ನು ಕೂಡ ಇವಾಗ ಕೇಂದ್ರ ಆರೋಗ್ಯ ಇಲಾಖೆ ನಿಷೇಧ ಮಾಡಿರುತ್ತೆ. ಇನ್ನು ಕೋಲ್ಡ್ರಿಫ್ ಸಿರಪ್ಪನ್ನು ತಮಿಳುನಾಡಿನ ಒಂದು ಕಂಪನಿ ತಯಾರು ಮಾಡುತ್ತೆ, ಶ್ರೀ ಸನ್ ಫಾರ್ಮಾ ಕಂಪನಿ. ಸೊ ಅದನ್ನು ಕೂಡ ಈ ಒಂದು ಸರ್ಕಾರ ನಿಷೇಧ ಮಾಡುತ್ತೆ. ಇನ್ನು ಕರ್ನಾಟಕ ಸರ್ಕಾರ ಕೂಡ 2 ಸಿರಪ್ಗಳನ್ನು ನಿಷೇಧ ಮಾಡಿರುತ್ತೆ. ಒಂದು ಕೋಲ್ಡ್ರಿಫ್ ಸಿರಪ್. ಹಾಗಾದರೆ ಇನ್ನೊಂದು ಯಾವುದು ಅಂತ ಕೂಡ ತಮ್ಮ ಗಮನಕ್ಕೆ ಇರಬೇಕು. ಜೈಪುರದ ಒಂದು ಕಂಪನಿ ತಯಾರು ಮಾಡುವಂತಹ, ಜೈಪುರದ ಕೆಸನ್ಸ್ ಫಾರ್ಮಾ ಕಂಪನಿ ತಯಾರು ಮಾಡುವಂತಹ ಡೆಕ್ಸ್ಟ್ರೋ ಮೆಥೋಫಾರ್ಮಾ ಹೈಡ್ರೋಬ್ರೋಮೈಡ್ ಸಿರಪ್, ಇದನ್ನು ಕರ್ನಾಟಕ ಸರ್ಕಾರ ನಿಷೇಧ ಮಾಡಿರುತ್ತೆ. ಸೊ ಹಾಗಾಗಿ ಈ ಎಲ್ಲ ಪಾಯಿಂಟ್ಗಳೇನಿದೆ, ಯಾವ ಕಂಪನಿ ಯಾವ ಸಿರಪ್ಪನ್ನು ತಯಾರು ಮಾಡುತ್ತೆ, ಡೈಥಲಿನ್ ಗ್ಲೈಕಾಲ್ನ ಪ್ರಮಾಣ ಎಷ್ಟಿದೆ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಕೇವಲ ನಮ್ಮ ಭಾರತದಲ್ಲಿ ಮಾತ್ರ ಅಲ್ಲ,
ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಸಿರಪ್ಗಳನ್ನು, ಭಾರತದ ಸಿರಪ್ಗಳನ್ನು ನಿಷೇಧ ಮಾಡ್ತಾರೆ. ಮುಖ್ಯವಾಗಿ ಆಫ್ರಿಕಾ ಖಂಡದ ಕೆಲವೊಂದು ದೇಶಗಳು ನಿಷೇಧ ಮಾಡಿವೆ, ಪ್ರೀವಿಯಸ್ ಆಗಿ ನಿಷೇಧ ಮಾಡಿರುತ್ತೆ. ಅದರಲ್ಲಿ ಮುಖ್ಯವಾಗಿ ಗಾಂಬಿಯಾ, ಇರಾಕ್, ಉಜ್ಬೇಕಿಸ್ತಾನದಲ್ಲಿ ಕೂಡ ನಿಷೇಧ ಮಾಡಿರ್ತಾರೆ. ಯಾಕಂದರೆ ಅಲ್ಲಿಯೂ ಕೂಡ ಸಾವುಗಳ ಪ್ರಕರಣ ದಾಖಲಾಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಲಾಸ್ಲೋ ಕ್ರಾಸ್ನಹೋರ್ಕಾಯ್ ಇವರಿಗೆ 2025ನೇ ಸಾಲಿನ ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಬಂದಿದ್ದು, ಇವರು ಯಾವ ದೇಶದವರು ಅಂತ ಪ್ರಶ್ನೆ. ಆಯ್ಕೆಗಳು ಅಮೆರಿಕ, ಬ್ರಿಟನ್, ರಷ್ಯಾ, ಹಂಗೇರಿ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಹಂಗೇರಿ ದೇಶದ ಲೇಖಕ ಯಾರು? ಲಾಸ್ಲೋ ಕ್ರಾಸ್ನಹೋರ್ಕಾಯ್. ಇವರಿಗೆ 2025ನೇ ಸಾಲಿನ ಒಂದು ಸಾಹಿತ್ಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿ ಬಂದಿರುತ್ತೆ. ಇವರ ಯಾವ ಒಂದು ಕೃತಿಗೆ ಈ ಒಂದು ಪ್ರಶಸ್ತಿ ಬಂದಿದೆ ಅಂತ ಕೂಡ ಕೇಳ್ತಾರೆ. ಮುಖ್ಯವಾಗಿ ಅವರ 07769 ಅನ್ನುವಂಥ ಒಂದು ಕೃತಿ ಬರುತ್ತೆ. ಈ ಒಂದು ಕೃತಿಗೆ ಅವರಿಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ. ಹೆರ್ಸೆಚ್ 07769 ಅಂತ ಹೇಳಿ ಅದನ್ನು ಕರೀತಾರೆ. ಅದು ತಮ್ಮ ಗಮನಕ್ಕೆ ಇರಬೇಕು. ಇನ್ನು ಪ್ರಸಕ್ತ ಸಾಲಿನ ಪ್ರತಿಷ್ಠಿತ ಈ ಒಂದು ನೊಬೆಲ್ ಸಾಹಿತ್ಯ ಪ್ರಶಸ್ತಿ ಏನಿದೆ, ಹಂಗೇರಿಯ ಲೇಖಕ ಲಾಸ್ಲೋ ಕ್ರಾಸ್ನಹೋರ್ಕಾಯ್ ಅವರಿಗೆ ಬಂದಿರುತ್ತೆ. ತತ್ವಾಧಾರಿತ ಮತ್ತು ಹಾಸ್ಯಮಯ ಕಾದಂಬರಿಗೆ ಅವರು ಹೆಸರುವಾಸಿ ಆಗಿರ್ತಾರೆ. ಪ್ರಭಾವಶಾಲಿ ಮತ್ತು ದೂರದೃಷ್ಟಿಯ ಕೃತಿಗಳಿಗೆ ಪ್ರಶಸ್ತಿ ಬಂದಿರುತ್ತೆ. ಹೆರ್ಸೆಚ್ 07769 ಕಾದಂಬರಿಗೆ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿರುತ್ತೆ. ಇನ್ನು ಪ್ರೀವಿಯಸ್ ಇಯರ್ 2024ರಲ್ಲಿ ಈ ಸಾಹಿತ್ಯ ಕ್ಷೇತ್ರದ ನೊಬೆಲ್ ಅನ್ನು ದಕ್ಷಿಣ ಕೊರಿಯಾದ ಕಾದಂಬರಿಗಾರ್ತಿ ಹಾಂಗ್ಕಾಂಗ್ ಅವರಿಗೆ ಕೊಟ್ಟಿರ್ತಾರೆ. ನೊಬೆಲ್ ಸಾಹಿತ್ಯ ಪ್ರಶಸ್ತಿಯನ್ನು ಇಲ್ಲಿಯವರೆಗೆ 117 ಬಾರಿ 121 ಮಂದಿಗೆ ಕೊಟ್ಟಿರ್ತಾರೆ. ಈ ಪ್ರಶಸ್ತಿಯ ಮೊತ್ತ 10.66 ಕೋಟಿ ರೂಪಾಯಿ ಇರುತ್ತೆ ಮತ್ತು 18 ಕ್ಯಾರೆಟ್ ಚಿನ್ನದ ಪದಕವನ್ನು ಕೂಡ ಇದು ಒಳಗೊಂಡಿರುತ್ತೆ. ಇನ್ನು 2025ನೇ ಸಾಲಿನ ರಸಾಯನಶಾಸ್ತ್ರದ ನೊಬೆಲ್ ಅನ್ನು ಯಾರಿಗೆ ಕೊಟ್ಟಿದ್ದಾರೆ? ಜಪಾನಿನ ಸುಸುಮು ಕಿಟಾಗವಾ, ಆಸ್ಟ್ರೇಲಿಯಾದ ರಿಚರ್ಡ್ ರಾಬ್ಸನ್ ಮತ್ತು ಅಮೆರಿಕದ ಓಮರ್ ಎಂ ಯಾಘಿ ಅವರಿಗೆ ಕೊಟ್ಟಿರ್ತಾರೆ. ವಿಭಿನ್ನ ಅಣುಗಳನ್ನು ವಿಶೇಷ ರೀತಿಯಲ್ಲಿ ಸಂಯೋಜನೆ ಮಾಡಿದ್ದಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು 2025ರ ವೈದ್ಯಕೀಯ ನೊಬೆಲ್ ಇದನ್ನು ಯಾರಿಗೆ ಕೊಡ್ತಾರೆ ಗೊತ್ತಿರಬೇಕು. ಅಮೆರಿಕಾದ ಮೇರಿ ಇ ಬ್ರುನ್ಕೋವಾ, ಫ್ರೆಡ್ ರ್ಯಾಮ್ಸ್ಡೆಲ್ ಮತ್ತು ಜಪಾನ್ನ ಸಂಶೋಧಕ ಶಿಮೋನ್ ಸಕಾಗುಚಿ ಅವರಿಗೆ ಕೊಟ್ಟಿರ್ತಾರೆ. ದೇಹದ ಪ್ರತಿರಕ್ಷಣಾ ವ್ಯವಸ್ಥೆ ತನ್ನದೇ ಅಂಗದ ಮೇಲೆ ದಾಳಿ ಮಾಡುವುದನ್ನು ಯಾವ ರೀತಿ ತಡೆಯುತ್ತದೆ ಎಂಬುದನ್ನು ವಿವರಿಸುವ ಸಂಶೋಧನೆಗೆ ಈ ಒಂದು ಪ್ರಶಸ್ತಿ ಬಂದಿರುತ್ತೆ. ಭೌತಶಾಸ್ತ್ರದ ನೊಬೆಲ್ ಅನ್ನು ಬ್ರಿಟನ್ ದೇಶದ ಜಾನ್ ಕ್ಲಾರ್ಕ್, ಫ್ರಾನ್ಸ್ನ ಮೈಕೆಲ್ ಎಚ್ ಡೆವೋರೆಟ್, ಅಮೆರಿಕಾದ ಜಾನ್ ಮಾರ್ಟಿನಿಸ್ ಅವರಿಗೆ ಕೊಟ್ಟಿರ್ತಾರೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಸಂಶೋಧನೆಗಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ ಏನು? ಆಯ್ಕೆಗಳು ಬಡವರಿಗೆ ಧಾನ್ಯಗಳ ವಿತರಣೆ, ಧಾನ್ಯಗಳ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸೋದು, ಸರ್ಕಾರಿ ಶಾಲೆಗಳಲ್ಲಿ ಧಾನ್ಯಗಳ ವಿತರಣೆ, ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಉದ್ದೇಶ ಏನು ಅಂತ ಕೇಳಿದ್ರೆ, ಧಾನ್ಯಗಳ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆಯನ್ನು ಸಾಧಿಸೋದು ಇದರ ಉದ್ದೇಶ ಆಗುತ್ತೆ. ದ್ವಿದಳ ಧಾನ್ಯ ಮಿಷನ್ ಮತ್ತು ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಗೆ ನರೇಂದ್ರ ಮೋದಿ ಅವರು ಚಾಲನೆಯನ್ನು ನೀಡ್ತಾ ಇದ್ದಾರೆ. ಇನ್ನು ಧಾನ್ಯಗಳ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸೋದು ಈ ಯೋಜನೆಯ ಉದ್ದೇಶ ಆಗುತ್ತೆ. ಪ್ರಸ್ತುತ ದ್ವಿದಳ ಧಾನ್ಯಗಳ ಉತ್ಪಾದನೆ 252.38 ಲಕ್ಷ ಟನ್ ಇದೆ. ಇದನ್ನು 2030-31ರ ವೇಳೆಗೆ ಇದನ್ನು 350 ಲಕ್ಷ ಟನ್ಗೆ ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿರುತ್ತೆ. ಈ ಯೋಜನೆಯ ಗಾತ್ರ 11,440 ಕೋಟಿ ರೂಪಾಯಿ ಈ ಯೋಜನೆಯ ಗಾತ್ರ ಇರುತ್ತೆ. ಈ ಯೋಜನೆಯ ಅಡಿಯಲ್ಲಿ ಹೆಚ್ಚು ಇಳುವರಿ ಕೊಡುವಂತಹ ಬೀಜಗಳನ್ನು ಮತ್ತು ರೋಗಗಳನ್ನು ತಾಳಿಕೊಳ್ಳುವ ಶಕ್ತಿ ಇರುವಂತಹ ಬೀಜಗಳನ್ನು ರೈತರಿಗೆ ವಿತರಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಪ್ರತಿ ಮನೆಗೂ ಕೂಡ ಸರ್ಕಾರಿ ಹುದ್ದೆ ಘೋಷಣೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೇಳಿ ಬಂದಿದೆ? ಆಯ್ಕೆಗಳು ರಾಜಸ್ಥಾನ್, ಕರ್ನಾಟಕ, ಬಿಹಾರ್, ಮಹಾರಾಷ್ಟ್ರ. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ ಬಿಹಾರ್ನಲ್ಲಿ ಈ ಒಂದು ಘೋಷಣೆ ಕೇಳಿ ಬರ್ತಾ ಇದೆ. ಬಿಹಾರ್ನಲ್ಲಿ ಪ್ರತಿ ಮನೆಗೆ ಸರ್ಕಾರಿ ಹುದ್ದೆಯನ್ನು ಕೊಡ್ತೀವಿ ಅಂತ ಹೇಳಿ RJD ನೇತೃತ್ವದ ಇಂಡಿಯಾ ಕೂಟ ತನ್ನ ಭರವಸೆಯನ್ನು ಈ ಒಂದು ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳ್ತಾ ಇದೆ. ಬಿಹಾರ್ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಗೆದ್ದರೆ ಪ್ರತಿ ಕುಟುಂಬದ ಒಬ್ಬರಿಗೆ ಸರ್ಕಾರಿ ನೌಕರಿಯನ್ನು ಕೊಡ್ತೀವಿ ಅಂತ ಹೇಳಿ RJD ನಾಯಕ ಯಾರು ತೇಜಸ್ವಿ ಯಾದವ್ ಅವರು ಘೋಷಣೆ ಮಾಡ್ತಾರೆ. ಆದರೆ ಇದು ವಾಸ್ತವವಾಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಸಾಧ್ಯನಾ ಅಂತ ಲೆಕ್ಕಾಚಾರ ಹಾಕಿದ್ರೆ 2023ರ ಜನಗಣತಿ ಏನು ಹೇಳುತ್ತೆ ಅಂದರೆ, ಬಿಹಾರ್ನಲ್ಲಿ 3 ಕೋಟಿ ಒಂದು ಕುಟುಂಬಗಳಿವೆ. ಈ ಪೈಕಿ 1 ಕೋಟಿ ಕುಟುಂಬಗಳೇನಿದೆ ಅವರ ಮಾಸಿಕ ಆದಾಯ 6,000 ರೂಪಾಯಿಗಿಂತ ಕಡಿಮೆ ಇದೆ. ಹಾಗಾದರೆ ಈ 1 ಕೋಟಿ ಕುಟುಂಬಗಳಿಗೆ 1 ಕೋಟಿ ಸರ್ಕಾರಿ ಹುದ್ದೆ ಒಂದು ರಾಜ್ಯದಲ್ಲಿ ಕೊಡೋಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ.
ಇನ್ನು ಬಿಹಾರ್ ಬೇರೆ ಬೇರೆ ಕಾರಣಕ್ಕಾಗಿ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಬಿಹಾರ್ನಲ್ಲಿ ಒಂದು ಸ್ಕೀಮ್ ಲಾಂಚ್ ಆಗುತ್ತೆ, ಮುಖ್ಯಮಂತ್ರಿ ನಿಶ್ಚಯ್ ಸ್ವಯಂ ಸಹಾಯತ ಭತ್ತಾ ಯೋಜನಾ. ಈ ಯೋಜನೆ ಅಡಿಯಲ್ಲಿ 5 ಲಕ್ಷ ಪದವೀಧರರಿಗೆ ಮಾಸಿಕವಾಗಿ 1,000 ರೂಪಾಯಿಗಳಷ್ಟು ಒಂದು ನೆರವನ್ನ ಕೊಡ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ, ಈ ಯೋಜನೆ ಅಡಿಯಲ್ಲಿ ಬಿಹಾರ್ ಮಹಿಳೆಯರ ಬ್ಯಾಂಕ್ ಖಾತೆಗೆ 10,000 ರೂಪಾಯಿಗಳನ್ನು ಜಮಾ ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವ ರೀತಿ ಯುವ ನಿಧಿ ಯೋಜನೆ ಏನಿದೆ ಅದೇ ರೀತಿ ಬಿಹಾರ್ನಲ್ಲಿ ಈ ನಿಶ್ಚಯ ಸ್ವಯಂ ಸಹಾಯದ ಭತ್ತಾ ಯೋಜನಾ ಇದೆ. ಕರ್ನಾಟಕದಲ್ಲಿ ಯಾವ ರೀತಿ ಗೃಹಲಕ್ಷ್ಮಿ ಯೋಜನೆ ಇದೆ ಅದೇ ರೀತಿಯಲ್ಲಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಯೋಜನಾ ಬಿಹಾರ್ನಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅಮೀರ್ ಖಾನ್ ಮುತ್ತಾಕಿ ಸುದ್ದಿಯಲ್ಲಿದ್ದು ಇವರು ಯಾವ ದೇಶದ ವಿದೇಶಾಂಗ ಸಚಿವರು? ಆಯ್ಕೆಗಳು ಅಫ್ಘಾನಿಸ್ತಾನ್, ಇರಾನ್, ಇಸ್ರೇಲ್, ಪಾಕಿಸ್ತಾನ್. ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಅಫ್ಘಾನಿಸ್ತಾನದ ಒಂದು ವಿದೇಶಾಂಗ ಸಚಿವರಾಗ್ತಾರೆ. ಸೊ ಅಮೀರ್ ಖಾನ್ ಮುತ್ತಾಕಿ ಭಾರತಕ್ಕೆ ಭೇಟಿಯನ್ನು ನೀಡ್ತಾರೆ. ಇವಾಗ ಇವರು ಸುದ್ದಿಯಲ್ಲಿದ್ದಾರೆ. 2021ರಲ್ಲಿ ಅಫ್ಘಾನಿಸ್ತಾನದಲ್ಲಿ ಏನಾಗುತ್ತೆ ಅಂದರೆ ಅಶ್ರಫ್ ಗನಿ ನೇತೃತ್ವದ ಒಂದು ಚುನಾಯಿತ ಸರ್ಕಾರ ಇರುತ್ತೆ. ಈ ಒಂದು ಸರ್ಕಾರವನ್ನು ಒಂದು ದಂಗೆಯ ಮೂಲಕ ತಾಲಿಬಾನ್ ಹೋರಾಟಗಾರರು ಏನು ಮಾಡ್ತಾರೆ, ಸರ್ಕಾರವನ್ನು ಬೀಳಿಸ್ತಾರೆ. ಬೀಳಿಸಿದ ಮೇಲೆ ತಾಲಿಬಾನ್ ಹೋರಾಟಗಾರರು ಇಲ್ಲಿ ಒಂದು ಸರ್ಕಾರವನ್ನು ರಚನೆ ಮಾಡ್ತಾರೆ. ಈ ತಾಲಿಬಾನ್ ಒಂದು ಸಂಘಟನೆಯ ವಿದೇಶಾಂಗ ಸಚಿವರಾಗ್ತಾರೆ ಸಚಿವ ಮುತ್ತಾಕಿ. ಹಾಗಾಗಿ ಗೊತ್ತಿರಬೇಕು. ಆದರೆ ಈ ಒಂದು ಸರ್ಕಾರವನ್ನು ಅಫ್ಘಾನಿಸ್ತಾನದ ತಾಲಿಬಾನ್ ಸರ್ಕಾರಕ್ಕೆ ಇಲ್ಲಿಯ ತನಕ ದೇಶದ ನಮ್ಮ ಜಗತ್ತಿನ ಬಹುತೇಕ ದೇಶಗಳು, ನಮ್ಮ ಗ್ಲೋಬ್ ಏನಿದೆ ಗ್ಲೋಬಲಿ ಒಂದು ಪವರ್ಫುಲ್ ಇರುವಂತಹ ಬೇರೆ ಬೇರೆ ದೇಶಗಳು ಮಾನ್ಯತೆ ಕೊಟ್ಟಿರೋದಿಲ್ಲ. ಭಾರತ ಮಾತ್ರ ಅಫ್ಘಾನಿಸ್ತಾನ ಜೊತೆಗೆ ಒಂದು ರಾಜತಾಂತ್ರಿಕ ಸಂಬಂಧವನ್ನು ಹೊಂದಿರುತ್ತೆ. ಮುಖ್ಯವಾಗಿ ಕೋವಿಡ್ ಟೈಮ್ನಲ್ಲಿ ಮತ್ತು 2025ರಲ್ಲಿ ಭೂಕಂಪ ಆದಾಗ ಅಫ್ಘಾನಿಸ್ತಾನಕ್ಕೆ ಮಾನವೀಯ ನೆರವನ್ನು ಭಾರತ ಕೊಟ್ಟಿರುತ್ತೆ. ಇವಾಗ ಎರಡೂ ದೇಶಗಳ ನಡುವೆ ಒಂದು ವ್ಯಾಪಾರ ಸಂಬಂಧ ಕೂಡ ಇದೆ. ಮುಖ್ಯವಾಗಿ ಅಫ್ಘಾನ್ ದೇಶದಿಂದ ಅಥವಾ ಅಫ್ಘಾನಿಸ್ತಾನದಿಂದ ಭಾರತ ಡ್ರೈ ಫ್ರೂಟ್ಸ್ಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಮತ್ತು ಅಫ್ಘಾನಿಸ್ತಾನಕ್ಕೆ ಭಾರತ ಏನು ಮಾಡ್ತಾ ಇದೆ, ಬೇರೆ ಬೇರೆ ವಸ್ತುಗಳನ್ನು ರಫ್ತು ಮಾಡ್ತಾ ಇದೆ. ಅಲ್ಲಿ ಮುಖ್ಯವಾಗಿ ಶಿಕ್ಷಣವನ್ನು ಕೂಡ ಕೊಡ್ತಾ ಇದೆ. ಅಫ್ಘಾನಿಸ್ತಾನದ ವಿದ್ಯಾರ್ಥಿಗಳಿಗೆ ಭಾರತ ಆನ್ಲೈನ್ ಮುಖಾಂತರ ಶಿಕ್ಷಣವನ್ನು ಕೊಡ್ತಾ ಇದೆ ಮತ್ತು ಚಾಬಹಾರ್ ಬಂದರಿನ ಮೂಲಕ ಒಂದು ವ್ಯಾಪಾರ ವಹಿವಾಟನ್ನು ಅಫ್ಘಾನಿಸ್ತಾನ ಜೊತೆಗೆ ಭಾರತ ನಡೆಸ್ತಾ ಇದೆ. ಈ ಎಲ್ಲ ಒಂದು ದೃಷ್ಟಿಯಿಂದ ಈ ಒಂದು ಕಾನ್ಸೆಪ್ಟ್ ಏನಿದೆ ಸುದ್ದಿಯಲ್ಲಿದೆ, ಮುಖ್ಯವಾಗಿ ಗೊತ್ತಿರಬೇಕು. ಅಮೀರ್ ಖಾನ್ ಮುತ್ತಾಕಿ ಮೇಲೆ ನಿಮ್ಮ ಎಕ್ಸಾಮ್ನಲ್ಲಿ ಪ್ರಶ್ನೆನ ಹೋಗ್ತಾರೆ. ಮತ್ತು ಭಾರತ ಹಾಗೂ ಅಫ್ಘಾನಿಸ್ತಾನ ಜೊತೆಗೆ ಯಾವ ರೀತಿಯಾದಂತಹ ರಾಜತಾಂತ್ರಿಕ ಸಂಬಂಧ ಇದೆ ಅನ್ನೋದು ಗೊತ್ತಿರಬೇಕು. ಈವನ್ KS ಮೇನ್ಸ್ನಲ್ಲೂ ಕೂಡ ಇಂಟರ್ನ್ಯಾಷನಲ್ ರಿಲೇಷನ್ಸ್ನಲ್ಲಿ ಈ ಒಂದು ಕಾನ್ಸೆಪ್ಟ್ ಸುದ್ದಿಯಲ್ಲಿರುತ್ತೆ, ಗೊತ್ತಿರಬೇಕು. ಅಲ್ಲಿ ತಾವು ಬರೆಯೋಕೆ ಸಾಧ್ಯ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಅತಿ ಹೆಚ್ಚು ವಿರಳ ಭೂಲೋಹಗಳನ್ನು ಹೊಂದಿರುವ ದೇಶ ಯಾವುದು? ಆಯ್ಕೆಗಳು ಅಮೆರಿಕ, ಚೀನಾ, ಭಾರತ, ರಷ್ಯಾ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಸೊ ಚೀನಾ ದೇಶ ಏನಿದೆ ಅತಿ ಹೆಚ್ಚು ಈ ಒಂದು ವಿರಳವಾದಂತಹ ಭೂಲೋಹಗಳನ್ನು ಹೊಂದಿರುವ ದೇಶ ಆಗುತ್ತೆ. ಭಾರತ ಕೂಡ ಚೀನಾದ ಮೇಲೆ ಅವಲಂಬನೆ ಆಗಿದೆ ಈ ಭೂಲೋಹಗಳಿಗೆ. ಕೇವಲ ಭಾರತ ಮಾತ್ರ ಅಲ್ಲ, ಇವನ್ ಅಮೆರಿಕ ಕೂಡ ಈ ಒಂದು ಭೂಲೋಹಗಳ ಮೇಲೆ ಒಂದು ಚೀನಾ ಮೇಲೆ ಅವಲಂಬನ ಆಗಿರುತ್ತೆ. ಈ ವಿರಳವಾದಂತಹ ಲೋಹಗಳನ್ನು ಚೀನಾ ಏನು ಮಾಡುತ್ತೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡುತ್ತೆ. ಭಾರತ ಇರ್ಬೋದು, ಅಮೆರಿಕ ಇರ್ಬೋದು, ರಫ್ತು ಮಾಡುತ್ತೆ. ಬಟ್ ಇವಾಗ ಚೀನಾ ಅಮೆರಿಕಾಗೆ ಈ ಒಂದು ಲೋಹಗಳನ್ನು ರಫ್ತು ಮಾಡೋದನ್ನು ನಿಲ್ಲಿಸ್ತಾ ಇದೆ. ಕಾರಣ ಏನು ಅಂತಂದರೆ ಅಮೆರಿಕಾದ ಸುಂಕದ ನೀತಿ. ಅಮೆರಿಕ ಬೇರೆ ಬೇರೆ ದೇಶಗಳ ಮೇಲೆ ಸುಂಕವನ್ನು ಹೆಚ್ಚಳ ಮಾಡ್ತಾ ಇದೆ, ಹಾಗಾಗಿ ನಿಲ್ಲಿಸ್ತಾ ಇದೆ. ಇವಾಗ ಚೀನಾ ಭಾರತಕ್ಕೆ ಕೂಡ ಒಂದು ನಿರ್ಬಂಧ ಹೇರ್ತಾ ಇದೆ. ಏನು ಅಂದರೆ ತಾನು ನಿಮ್ಮ ದೇಶಕ್ಕೆ ರಫ್ತು ಮಾಡುವಂತಹ ಲೋಹಗಳನ್ನು ಅಮೆರಿಕಾಗೆ ಕೊಡಬಾರ್ದು, ನೀವು ಮರು ರಫ್ತು ಮಾಡಬಾರ್ದು ಅಂತ ಹೇಳಿ ಒಂದು ನಿರ್ಬಂಧ ಹೇರ್ತಾ ಇದೆ. ಮುಖ್ಯವಾಗಿ ಈ ಲೋಹಗಳನ್ನು ಬೇರೆ ಬೇರೆ ಕ್ಷೇತ್ರದಲ್ಲಿ ಬಳಸ್ತಾರೆ. ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಹಾಗೆ ಇವನ್ ಡಿಫೆನ್ಸ್ ಸೆಕ್ಟರ್ ಇರ್ಬೋದು, ಈ ಒಂದು ವಲಯಗಳಲ್ಲಿ ಬಳಸ್ತಾರೆ. ಬಟ್ ಇವಾಗ ಚೀನಾ ಏನು ಹೇಳ್ತಾ ಇದೆ ಅಂತಂದರೆ ಈ ವಿರಳ ಲೋಹಗಳನ್ನು ಶಸ್ತ್ರಾಸ್ತ್ರಗಳ ತಯಾರಿಕೆ, ಸಾಮೂಹಿಕ ವಿನಾಶಕ್ಕೆ ಬಳಸಬಾರ್ದು, ಅದಕ್ಕೆ ಒಂದು ನಿರ್ಬಂಧ ಹೇರ್ತಾ ಇದೆ ಚೀನಾ. ಹಾಗಾಗಿ ಭಾರತಕ್ಕೆ ಕೂಡ ಒಂದು ವಾರ್ನಿಂಗ್ ಮಾಡ್ತಾ ಇದೆ, ನಿರ್ಬಂಧ ಹೇರ್ತಾ ಇದೆ. ನೀವು ಈ ಲೋಹಗಳನ್ನು ನಮ್ಮ ಕಡೆ ತಗೊಂಡ ಮೇಲೆ ನೀವು ಅಮೆರಿಕಾಗೆ ಕೊಡಬಾರ್ದು ಅನ್ನೋದು ಕೂಡ ನಿರ್ಬಂಧವನ್ನು ಇಲ್ಲಿ ಹೇರ್ತಾ ಇದೆ. ಈ ಲೋಹಗಳು ಮುಖ್ಯವಾಗಿ ಆಟೋಮೊಬೈಲ್ ಕ್ಷೇತ್ರ, ಎಲೆಕ್ಟ್ರಾನಿಕ್ಸ್, ಪವನ ಶಕ್ತಿ, ವಿಂಡ್ ಎನರ್ಜಿ ಜನರೇಟರ್ ಮಾಡೋಕೆ, ರಕ್ಷಣಾ ಉಪಕರಣಗಳಲ್ಲಿ ವ್ಯಾಪಕವಾಗಿ ಬಳಸ್ತಾರೆ. ಮತ್ತು ಈ ಲೋಹಗಳ ಮೇಲೆ ಮುಖ್ಯವಾಗಿ ಇವುಗಳ ಉತ್ಪಾದನೆಯಲ್ಲಿ 70% ಒಂದು ಹೋಲ್ಡನ್ನು ಅಥವಾ ಅದರ ಮೇಲೆ ಒಂದು ಹಿಡಿತವನ್ನು ಚೀನಾ ಸಾಧಿಸಿರುತ್ತೆ. ಅಂದರೆ ಅಷ್ಟು ಒಂದು ಕ್ಷೇತ್ರ ಅವರ ಹತ್ರ ಇದೆ. ಇನ್ನು ಅದರ ಒಂದು ಸಂಸ್ಕರಣೆಯಲ್ಲಿ 90% ನಿಯಂತ್ರಣವನ್ನು ಚೀನಾ ಹೊಂದಿದೆ. ಅಂದರೆ 90%ನಷ್ಟು ಇವುಗಳ ಸಂಸ್ಕರಣೆ ಏನಾಗುತ್ತೆ ಚೀನಾದಲ್ಲೇ ಆಗುತ್ತೆ. ಅವ್ರ ಹತ್ರ ಸೋರ್ಸಸ್ ಇದೆ, ಟೆಕ್ನಾಲಜಿ ಇದೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಚೀನಾದ ಮೇಲೆ ಅವಲಂಬನೆ ಇದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜಾತಿ ಗಣತಿ ಪೂರ್ಣಗೊಳಿಸಿದ ಒಂದು ಮೊದಲ ಜಿಲ್ಲೆ ಎಂಬ ಕೀರ್ತಿಗೆ ಯಾವ ಜಿಲ್ಲೆ ಪಾತ್ರವಾಗಿದೆ? ಆಯ್ಕೆಗಳು ಗದಗ್, ವಿಜಯನಗರ, ವಿಜಯಪುರ, ಬಳ್ಳಾರಿ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಈ ಒಂದು ಕರ್ನಾಟಕದಲ್ಲಿ ಏನು ಸಮೀಕ್ಷೆ ಆಗ್ತಾ ಇದೆ ಜಾತಿ ಗಣತಿ
ಅಥವಾ ಸಾಮಾಜಿಕ ಹಾಗೂ ಶೈಕ್ಷಣಿಕ ಒಂದು ಸಮೀಕ್ಷೆ ಏನಾಗುತ್ತೆ, ಇದನ್ನು ಕಂಪ್ಲೀಟ್ ಮಾಡಿದಂತಹ 100% ಕಂಪ್ಲೀಟ್ ಮಾಡಿ ಕೊಟ್ಟಂತಹ ಮೊದಲ ಜಿಲ್ಲೆ ಯಾವುದು ಅಂತ ಕೇಳಿದ್ರೆ ಅದು ಗದಗ್ ಆಗುತ್ತೆ. ಗದಗ್ ರಾಜ್ಯಕ್ಕೆ ಫಸ್ಟ್ ಆಗುತ್ತೆ. ಇವನ್ ಚಾಮರಾಜನಗರ ಜಿಲ್ಲೆಯಲ್ಲಿ ಕೂಡ ಈ ಒಂದು ಸಮೀಕ್ಷೆ ಪ್ರಗತಿಯಲ್ಲಿರುತ್ತೆ. ಅಲ್ಲಿ 101% ಒಂದು ಸಮೀಕ್ಷೆ ಕಂಪ್ಲೀಟ್ ಆಗಿದ್ರೂ ಕೂಡ ಇನ್ನು ನೆಕ್ಸ್ಟ್ ಹಂಗೆ ಕಂಪ್ಲೀಟ್ ಆಗೋಕೆ ಅಂದರೆ ಬೇರೆ ಬೇರೆ ಕಾಡಿನ ವಲಯದಲ್ಲಿ ಇರುವಂತಹ ಕೆಲವೊಂದು ಜನರ ಒಂದು ಸಮೀಕ್ಷೆ ಆಗಬೇಕಾಗಿದೆ. ಬಟ್ ಇವಾಗ ಸದ್ಯಕ್ಕೆ ನ್ಯೂಸಲ್ಲಿ ಇರೋದೇನು ಅಂತಂದರೆ ಗದಗ್ ಅನ್ನೋದು ತಮ್ಮ ಎಕ್ಸಾಮ್ ದೃಷ್ಟಿಯಿಂದ ಗೊತ್ತಿರಬೇಕು. ಮುಂದಿನ ಒಂದು ಪಾಯಿಂಟನ್ನು ಪ್ರಶ್ನೆಯನ್ನು ನೋಡೋಣ. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಇತ್ತೀಚೆಗೆ ಯಾವ ಕ್ರಿಕೆಟಿಗ ಆಯ್ಕೆಯಾಗಿದ್ದಾರೆ? ಆಯ್ಕೆಗಳು ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ದಿನೇಶ್ ಕಾರ್ತಿಕ್, ರೋಹಿತ್ ಶರ್ಮಾ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ರಾಹುಲ್ ದ್ರಾವಿಡ್ ಅವರು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಆಯ್ಕೆ ಆಗ್ತಾರೆ. ಸೊ ಜೆಮಿನಿ ಎಡಿಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿಯ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಅವರು ಆಯ್ಕೆಯಾಗ್ತಾರೆ. ಇನ್ನು ಇತ್ತೀಚೆಗೆ ಜೋಯಾ ಲುಕಾಸ್ನ ಹೊಸ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಸಮಂತಾ ಪ್ರಭು ಅವರನ್ನು ನೇಮಕ ಮಾಡಲಾಗಿರುತ್ತೆ. ಇನ್ನು ಅಂತರ್ಜಲ ಮಟ್ಟವನ್ನು ವೃದ್ಧಿಸೋಕೆ ಕರ್ನಾಟಕ ಸರ್ಕಾರ ನೀರಿದ್ದರೆ ನಾಳೆ ಎಂಬ ವಿನೂತನ ಯೋಜನೆಯನ್ನು ಜಾರಿಗೆ ತಂದಿರುತ್ತೆ. ಈ ಒಂದು ಯೋಜನೆಯನ್ನು ಒಂದು ಜಾಗೃತಿಗೊಳಿಸೋಕೆ ಕರ್ನಾಟಕದ ನಟ ವಸಿಷ್ಠ ಸಿಂಹ ಅವರನ್ನು ರಾಯಭಾರಿಯಾಗಿ ನೇಮಕ ಮಾಡ್ತಾರೆ. ಸೊ ಕರ್ನಾಟಕದಲ್ಲಿ ರಾಯಭಾರಿಗಳು ಸುದ್ದಿಯಲ್ಲಿದ್ದಾರೆ. ಮುಖ್ಯವಾಗಿ ರಾಹುಲ್ ದ್ರಾವಿಡ್ ಅವರು ಸುದ್ದಿಯಲ್ಲಿದ್ದಾರೆ. ಅವರು ಜೆಮಿನಿ ಎಡಿಬಲ್ಸ್ ಆ್ಯಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಸಮಂತಾ ಪ್ರಭು ಅವರು ಜೋಯಾ ಲುಕಾಸ್ಗೆ, ವಸಿಷ್ಠ ಸಿಂಹ ಅವರು ನೀರಿದ್ದರೆ ನಾಳೆ ಅನ್ನುವಂಥ ಯೋಜನೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಫಿನ್ಟೆಕ್ ಫೆಸ್ಟಿವಲ್ 2025 ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು? ಆಯ್ಕೆಗಳು ಮುಂಬೈ, ಬೆಂಗಳೂರು, ಹೈದರಾಬಾದ್, ಅಹಮದಾಬಾದ್. ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಮುಂಬೈನಲ್ಲಿ ಇತ್ತೀಚೆಗೆ ಫಿನ್ಟೆಕ್ 2025ರ ಒಂದು ಸಮಾವೇಶ ನಡೆಯುತ್ತೆ. ಯಾರು ಇದನ್ನು ಉದ್ಘಾಟನೆ ಮಾಡ್ತಾರೆ? ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಗೊತ್ತಿರಬೇಕು ಎಕ್ಸಾಮ್ನಲ್ಲಿ ಎಲ್ಲಿ ನಡೀತು, ಯಾರು ಉದ್ಘಾಟನೆ ಮಾಡಿದ್ರು ಅಂತ ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಇನ್ನು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಇನ್ನೊಂದು ಇವೆಂಟನ್ನು ಇನಾಗ್ರೇಟ್ ಮಾಡ್ತಾರೆ. ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ 9ನೇ ಆವೃತ್ತಿಯನ್ನು ಇನಾಗ್ರೇಟ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ದೂರ ಸಂಪರ್ಕ ಇಲಾಖೆ ಮತ್ತು ಭಾರತೀಯ ಮೊಬೈಲ್ ಫೋನ್ ಸೇವಾ ಸಂಸ್ಥೆಗಳ ಸಂಘ ಜಂಟಿಯಾಗಿ ದೆಹಲಿಯಲ್ಲಿ ಈ ಒಂದು ಇಂಡಿಯಾ ಮೊಬೈಲ್ ಕಾಂಗ್ರೆಸ್ ಅನ್ನು ಆಯೋಜನೆ ಮಾಡಿರುತ್ತೆ. ಇದನ್ನು ಯಾರು ಇನಾಗ್ರೇಟ್ ಮಾಡಿದ್ರು? ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ. ಎಲ್ಲಿ ನಡೀತು, ಯಾರು ಇನಾಗ್ರೇಟ್ ಮಾಡಿದ್ರು, ಯಾರು ಆರ್ಗನೈಸ್ ಮಾಡಿದ್ರು, ಇವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಡುವ ಗೌರವ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ಕೊಡಲಾಗಿದೆ? ಡಾಕ್ಟರ್ ಎಂ ಬಸವಣ್ಣ, ಶೂದ್ರಾ ಶ್ರೀನಿವಾಸ್, ಪ್ರತಿಭಾ ನಂದಕುಮಾರ್, ಮೇಲಿನ ಎಲ್ಲರೂ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಇತ್ತೀಚೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ನೀಡುವ ಗೌರವ ಪ್ರಶಸ್ತಿಗಳನ್ನು ಪ್ರಕಟ ಮಾಡಿರ್ತಾರೆ. ಇದನ್ನು ಡಾಕ್ಟರ್ ಎಂ ಬಸವಣ್ಣ, ಶೂದ್ರಾ ಶ್ರೀನಿವಾಸ್, ಪ್ರತಿಭಾ ನಂದಕುಮಾರ್, ಕಲಬುರ್ಗಿಯ ಡಿ.ಬಿ. ನಾಯಕ್ ಹಾಗೆ ಡಾಕ್ಟರ್ ವಿಶ್ವನಾಥ್ ಕಾರ್ನಾಡ್ ಈ ಒಂದು 5 ಮುಖ್ಯವಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೆ. ಇನ್ನು ಇದೇ ಸಾಲಿನ 2024ನೇ ಸಾಲಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ಮುಖ್ಯವಾಗಿ ಬಿ.ಎಂ. ಪುಟ್ಟಯ್ಯ, ಕೆ.ವೈ. ನಾರಾಯಣಸ್ವಾಮಿ, ಪದ್ಮಾಲಯ್ ನಾಗರಾಜ್, ಬಿ.ಯು. ಸುಮಾ ಇವರು ಕೊಟ್ಟಿರ್ತಾರೆ. ಮುಖ್ಯವಾಗಿ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಶೂದ್ರಾ ಶ್ರೀನಿವಾಸ್, ಪ್ರತಿಭಾ ನಂದಕುಮಾರ್ ಮತ್ತು ಡಾಕ್ಟರ್ ಗುರುಪ್ರಸಾದ್ ಇವರಿಗೆ ಗೌರವ ಪ್ರಶಸ್ತಿ ಕೊಟ್ಟಿರ್ತಾರೆ. ಗೊತ್ತಿರಬೇಕು. ಮತ್ತು ಯಾರು ಕೊಟ್ಟಿದ್ದಾರೆ ಅಂತ ಕೂಡ ಕೇಳ್ತಾರೆ. ಈ ಗೌರವ ಪ್ರಶಸ್ತಿಯನ್ನು ಯಾರು ಕೊಡ್ತಾರೆ? ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ಪ್ರಶಸ್ತಿಯನ್ನು ಕೊಡುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೇಶದ ಮೊದಲ ಸೋಲಾರ್ ಚಾಲಿತ ಮೃಗಾಲಯ ಯಾವುದು? ಆಯ್ಕೆಗಳು ಬನ್ನೇರುಘಟ್ಟ, ನೀಲಗಿರಿ ಉದ್ಯಾನವನ, ಕಾಜಿರಂಗ ಉದ್ಯಾನವನ, ಒಂಡಲೂರು ಮೃಗಾಲಯ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ನಮ್ಮ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಏನಿದೆ ಇದು ದೇಶದಲ್ಲೇ ಮೊದಲ ಸೋಲಾರ್ ಚಾಲಿತ ಮೃಗಾಲಯ ಅನ್ನುವಂಥ ಖ್ಯಾತಿಯನ್ನು ಪಡ್ಕೋತಾ ಇದೆ. ಮುಖ್ಯವಾಗಿ ಇಲ್ಲಿ ಉದ್ಯಾನದ ವಿದ್ಯುತ್ ಅಗತ್ಯಗಳನ್ನು ಪೂರೈಕೆ ಮಾಡೋಕೆ 1 ಮೆಗಾವ್ಯಾಟ್ ಸಾಮರ್ಥ್ಯದ ಕ್ಯಾಪ್ಟಿವ್ ಸೌರ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಉದ್ಯಾನವನ ಸುದ್ದಿಯಲ್ಲಿದೆ, ಇನ್ನೊಂದು ಮೃಗಾಲಯ ವಂಡಲೂರು ಮೃಗಾಲಯ. ವಂಡಲೂರು ಮೃಗಾಲಯ ಏನಿದೆ ಅರಿಗ್ನಾರ್ ಅಣ್ಣಾ ಜಿಯೋಲಾಜಿಕಲ್ ಪಾರ್ಕ್ ಇದು ತಮಿಳುನಾಡಲ್ಲಿದೆ, ಚೆನ್ನೈನಲ್ಲಿದೆ. ಇದರಲ್ಲಿ 180 ಕಿಲೋವ್ಯಾಟ್ ಸೌರ ಸ್ಥಾವರ ಹೊಂದಿದೆ. ಬಟ್ ಇದು 80% ಸೌರ ವಿದ್ಯುತ್ತನ್ನು ಪೂರೈಕೆ ಮಾಡುತ್ತೆ. ಬಟ್ ಇಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಅಂತಂದರೆ ಬನ್ನೇರುಘಟ್ಟ ಉದ್ಯಾನವನ ಏನಿದೆ 100% ಸೌರಶಕ್ತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಇದು ದೇಶದಲ್ಲಿ ಮೊದಲ ಸೋಲಾರ್ ಚಾಲಿತ ಮೃಗಾಲಯ ಅನ್ನುವಂಥ ಖ್ಯಾತಿಯನ್ನು ಪಡ್ಕೊಳ್ಳುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಜಮಾತ್ ಉಲ್ ಮೊಮಿನಾತ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು? ಆಯ್ಕೆಗಳು ಬಂಡುಕೋರರ ಗುಂಪು, ಸೈನಿಕರ ಗುಂಪು, ಪುರುಷ ಉಗ್ರರ ಗುಂಪು, ಮಹಿಳಾ ಉಗ್ರರ ಗುಂಪು. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಮಹಿಳಾ ಉಗ್ರರ ಗುಂಪು ಆಗುತ್ತೆ ಜಮಾತ್ ಉಲ್ ಮೊಮಿನಾತ್.
ಜೈಷ್ ಮೊಹಮ್ಮದ್ ಸಂಘಟನೆ ಏನು ಮಾಡ್ತಾ ಇದೆ, ಈ ರೀತಿಯ ಮೊದಲ ಮಹಿಳಾ ಉಗ್ರರ ಘಟಕವನ್ನು ರಚನೆ ಮಾಡುತ್ತೆ. ಜೈಷ್ನ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ ಅವರ ಸಹೋದರಿ ನಾದಿಯಾ ಅಜರ್ನ ನೇತೃತ್ವದಲ್ಲಿ ಮಹಿಳಾ ಘಟಕವನ್ನು ಜಮಾತ್ ಉಲ್ ಮೊಮಿನಾತ್ ಅಂತ ಹೇಳಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಗೊತ್ತಿರಬೇಕು ಉಗ್ರ ಸಂಘಟನೆ ಯಾವುದು, ಜೈಷ್ ಮೊಹಮ್ಮದ್ ಸಂಘಟನೆ. ಅದರ ಮುಖ್ಯಸ್ಥ ಯಾರು, ಮೌಲಾನಾ ಮಸೂದ್ ಅಜರ್. ಮಸೂದ್ ಅಜರ್ನ ಸಹೋದರಿ ದಿಯಾ ಅಜರ್ ಅವಳ ನೇತೃತ್ವದಲ್ಲಿ ಮಹಿಳಾ ಘಟಕವನ್ನು ಜೈಷ್ ಮೊಹಮ್ಮದ್ ಸಂಘಟನೆ ರಚನೆ ಮಾಡಿರುತ್ತೆ. ಇನ್ನು ಆಪರೇಷನ್ ಸಿಂಧೂರ್ ಆದಮೇಲೆ ಇಂತಹ ಬೆಳವಣಿಗೆಗಳು ಕಂಡುಬರುತ್ತೆ ಪಹಲ್ಗಾಮ್ ದಾಳಿಯ ನಂತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಗೋನಾಳ ಪಕ್ಷಿಧಾಮ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ಜಿಲ್ಲೆಯಲ್ಲಿದೆ? ಆಯ್ಕೆಗಳು ವಿಜಯಪುರ, ಯಾದಗಿರಿ, ಬಳ್ಳಾರಿ, ಕೊಪ್ಪಳ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಯಾದಗಿರಿ ಜಿಲ್ಲೆಯಲ್ಲಿ ಗೋನಾಳ ಪಕ್ಷಿಧಾಮ ಇದೆ. ಈ ಗೋನಾಳ ಪಕ್ಷಿಧಾಮವನ್ನು ಅಭಿವೃದ್ಧಿಪಡಿಸೋಕೆ ಸಮಗ್ರ ಒಂದು ಯೋಜನೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಇಲ್ಲಿ DPRನ ತಯಾರಿ ಇರ್ಬೋದು, ಹಾಗೆ ಅರಣ್ಯಗಳ ಕ್ಷೇತ್ರವನ್ನು ವಿಸ್ತರಣೆ ಮಾಡೋಕೆ ಪಕ್ಷಿಗಳ ಸ್ಟ್ಯಾಂಡ್ ನಿರ್ಮಾಣ, ಹೀಗೆ ಟೋಟಲ್ ಆಗಿ 20 ಕೋಟಿ ವೆಚ್ಚದ ಒಂದು ಸಮಗ್ರ ಅಭಿವೃದ್ಧಿ ಯೋಜನೆಯನ್ನು ಈ ಗೋನಾಳ ಪಕ್ಷಿಧಾಮದಲ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಮುಂದಾಗಿರುತ್ತೆ. ಬಟ್ ಇಲ್ಲಿ ಗೋನಾಳ ಪಕ್ಷಿಧಾಮ ಏನಿದೆ ನಮ್ಮ ರಾಜ್ಯದ 2ನೇ ಅತಿ ದೊಡ್ಡ ಪಕ್ಷಿಧಾಮ ಆಗುತ್ತೆ. ಎಲ್ಲಿ ಬರುತ್ತೆ? ಸುರಪುರ ಸಮೀಪದ ಬೋನಾಳ್ ಪಕ್ಷಿಧಾಮ. ರಾಜ್ಯದ 2ನೇ ದೊಡ್ಡ ಪಕ್ಷಿಧಾಮ ಯಾದಗಿರಿ ಜಿಲ್ಲೆಯ ಸುರಪುರದ ಸಮೀಪ ಬೋನಾಳ್ ಪಕ್ಷಿಧಾಮ ಆಗುತ್ತೆ. ಇಲ್ಲಿ ಜೀವ ವೈವಿಧ್ಯ ಸಂರಕ್ಷಣೆ, ಸಮಗ್ರ ಅಭಿವೃದ್ಧಿ, ಪರಿಸರ ಪ್ರವಾಸೋದ್ಯಮದ ಹಿತದೃಷ್ಟಿಯಿಂದ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ವಿಜಯನಗರ ಜಿಲ್ಲೆಯ ಅಂಕ ಸಮುದ್ರ ಪಕ್ಷಿಧಾಮ ಕೂಡ ಇಲ್ಲಿತ್ತು. ಇಲ್ಲಿ ವಿದೇಶಿ ಹಕ್ಕಿಗಳು ಕಂಡುಬರುತ್ತೆ. ಮುಖ್ಯವಾಗಿ ಇಂಡಿಯನ್ ಕಾರ್ಮೊರೆಂಟ್, ಬ್ಲ್ಯಾಕ್ ಹೆಡೆಡ್ ಹೈಬಿಸ್, ಗ್ಲೋಸಿ ಐಬಿಸ್ ಇವುಗಳು ಮುಖ್ಯವಾಗಿ ಇಲ್ಲಿ ಕಂಡುಬರುತ್ತೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶ ಭಾರತದಲ್ಲಿ 9 ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಆರಂಭ ಮಾಡೋಕೆ ಮುಂದಾಗಿದೆ? ಆಯ್ಕೆಗಳು ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್. ಸರಿಯಾದಂತಹ ಉತ್ತರ ಆಯ್ಕೆ 3 ಆಗುತ್ತೆ. ಇತ್ತೀಚೆಗೆ ಬ್ರಿಟನ್ ದೇಶ ಭಾರತದಲ್ಲಿ 9 ವಿಶ್ವವಿದ್ಯಾಲಯಗಳ ಕ್ಯಾಂಪಸ್ಗಳನ್ನು ಆರಂಭ ಮಾಡೋಕೆ ನಿರ್ಧಾರ ಮಾಡಿರುತ್ತೆ. ಬ್ರಿಟನ್ ಮತ್ತು ಭಾರತದ ನಡುವೆ ಶೈಕ್ಷಣಿಕ ಸಂಬಂಧವನ್ನು ಬಲಪಡಿಸೋಕೆ 9 ವಿಶ್ವವಿದ್ಯಾಲಯಗಳು ಭಾರತದಲ್ಲಿ ಕ್ಯಾಂಪಸ್ಸನ್ನು ಆರಂಭ ಮಾಡುತ್ತೆ ಅಂತ ಹೇಳಿ ಇತ್ತೀಚೆಗೆ ಮೋದಿಯವರು ಹೇಳ್ತಾರೆ. ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಮೋದಿಯವರ ನಡುವೆ ಈ ಸಂಬಂಧ ಮಾತುಕತೆ ಕೂಡ ಆಗುತ್ತೆ. ಭಾರತ 2028ರ ವೇಳೆಗೆ 3ನೇ ಅತಿದೊಡ್ಡ ಆರ್ಥಿಕತೆ ಆಗುವ ಗುರಿಯನ್ನು ಹೊಂದಿದೆ. ಇನ್ನು 2047ರ ವೇಳೆಗೆ ಸಂಪೂರ್ಣ ಅಭಿವೃದ್ಧಿ ಹೊಂದಿದ ದೇಶ ಆಗುವ ಗುರಿಯನ್ನು ಕೂಡ ಹೊಂದಿರುತ್ತೆ. ಮುಂದಿನ ಪ್ರಶ್ನೆ, ಬ್ರಿಟನ್ ದೇಶದ ಪ್ರತಿಷ್ಠಿತ ಲ್ಯಾಂಕ್ಸ್ಟರ್ ವಿಶ್ವವಿದ್ಯಾಲಯ ಭಾರತದ ಯಾವ ನಗರದಲ್ಲಿ ತನ್ನ ಕ್ಯಾಂಪಸ್ಸನ್ನು ಆರಂಭ ಮಾಡುತ್ತಿದೆ? ಆಯ್ಕೆಗಳು ಹೈದರಾಬಾದ್, ಬೆಂಗಳೂರು, ದೆಹಲಿ, ಮುಂಬೈ. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಬ್ರಿಟನ್ ದೇಶದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಲ್ಯಾಂಕ್ಸ್ಟರ್ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ತನ್ನ ಕ್ಯಾಂಪಸ್ಸನ್ನು ಆರಂಭ ಮಾಡ್ತಾ ಇದೆ. ಭಾರತ ಮತ್ತು ಬ್ರಿಟನ್ ನಡುವೆ ಶೈಕ್ಷಣಿಕ ಸಂಬಂಧ ವೃದ್ಧಿಸುವ ನಿಟ್ಟಿನಲ್ಲಿ ಈ ಒಂದು ಐತಿಹಾಸಿಕ ನಿರ್ಧಾರ ಆಗಿರುತ್ತೆ. ಬ್ರಿಟನ್ ದೇಶದ 9 ವಿಶ್ವವಿದ್ಯಾಲಯಗಳು ಭಾರತದ ಬೇರೆ ಬೇರೆ ಕಡೆ ತಮ್ಮ ಕ್ಯಾಂಪಸ್ಗಳನ್ನು ಆರಂಭ ಮಾಡ್ತಾ ಇದೆ. ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಮೋದಿಯವರ ನೇತೃತ್ವದ ನಿಯೋಗದ ನಡುವೆ ಒಂದು ಮಾತುಕತೆ ಕೂಡ ಆಗುತ್ತೆ. ಮುಖ್ಯವಾಗಿ ಬ್ರಿಟನ್ ದೇಶದ ಯಾರ್ಕ್ ವಿಶ್ವವಿದ್ಯಾಲಯ, ಅಬರ್ಡಿನ್ ವಿಶ್ವವಿದ್ಯಾಲಯ, ಬ್ರಿಸ್ಟಲ್, ಲಿವರ್ಪೂಲ್, ಕಿನ್ಸ್, ಬೆಲ್ಫಾಸ್ಟ್, ಕ್ರೋವೆಂಟ್ ಇವು ಭಾರತದಲ್ಲಿ ತನ್ನ ಕ್ಯಾಂಪಸ್ಗಳನ್ನು ಆರಂಭ ಮಾಡ್ತಾ ಇದೆ. ಮುಂದಿನ ಪ್ರಶ್ನೆ, ವಿಶ್ವದ ಮೊದಲ ಬಿಲಿಯನೇರ್ ಫುಟ್ಬಾಲ್ ತಾರೆ ಯಾರು? ಆಯ್ಕೆಗಳು ಲಿಯೋನೆಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ, ಎಂಬಾಂಬೆ, ಕ್ರಿಸ್ಟೋಫರ್ ಕೆಲಿಸ್. ಸರಿಯಾದಂತಹ ಉತ್ತರ ಆಯ್ಕೆ 2 ಆಗುತ್ತೆ. ಕ್ರಿಸ್ಟಿಯಾನೋ ರೊನಾಲ್ಡೋ ವಿಶ್ವದ ಮೊದಲ ಬಿಲಿಯನೇರ್ ಫುಟ್ಬಾಲ್ ತಾರೆ ಆಗ್ತಾರೆ. ಫುಟ್ಬಾಲ್ ಲೋಕದ ಸಾರ್ವಕಾಲಿಕ ಶ್ರೇಷ್ಠ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಬಿಲಿಯನೇರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ವಿಶ್ವದ ಮೊದಲ ಫುಟ್ಬಾಲ್ ಆಟಗಾರ ಆಗ್ತಾರೆ. ಅವರು ಸೌದಿ ಲೀಗ್ನಲ್ಲಿ ಅಲ್ ನಸಾರ್ ಕ್ಲಬ್ ಅನ್ನು ಪ್ರತಿನಿಧಿಸ್ತಾರೆ. ಇನ್ನು ರೊನಾಲ್ಡೋ ಅವರ ನಿವ್ವಳ ಸಂಪತ್ತು 12,400 ಕೋಟಿ ರೂಪಾಯಿ ಇದೆ. ಮುಂದಿನ ಪ್ರಶ್ನೆ, ಕರಾವಳಿಯ ಯಾವ ಕ್ರೀಡೆಗೆ ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಅಧಿಕೃತ ಮಾನ್ಯತೆ ನೀಡಿದೆ? ಆಯ್ಕೆಗಳು ಕಂಬಳ, ಜಲ್ಲಿಕಟ್ಟು, ಕಂಬಳ ಮತ್ತು ಜಲ್ಲಿಕಟ್ಟು ಮೇಲಿನ ಯಾವುದೂ ಅಲ್ಲ. ಸರಿಯಾದಂತಹ ಉತ್ತರ ಆಯ್ಕೆ 1 ಆಗುತ್ತೆ. ಇತ್ತೀಚೆಗೆ ಕಂಬಳ ಕ್ರೀಡೆಗೆ ಕರ್ನಾಟಕ ಸರ್ಕಾರ ಒಂದು ಮಾನ್ಯತೆಯನ್ನು ನೀಡುತ್ತೆ. ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಅಡಿ ಕರ್ನಾಟಕ ರಾಜ್ಯ ಕಂಬಳ ಅಸೋಸಿಯೇಷನ್ ರಚಿಸಿ ರಾಜ್ಯ ಸರ್ಕಾರ ಅಧಿಕೃತ ಮಾನ್ಯತೆಯನ್ನು ನೀಡಿರುತ್ತೆ. ಈ ಮೂಲಕ ಕರಾವಳಿಯ ಜಾನಪದ ಕ್ರೀಡೆ ಕಂಬಳಕ್ಕೆ ರಾಜ್ಯದ ಅಧಿಕೃತ ಮಾನ್ಯತೆ ದೊರೆಯುತ್ತೆ. ಈ ಸಂಸ್ಥೆಯ ಅಧ್ಯಕ್ಷರಾಗಿ ಬೆಳಕು ದೇವಿ ಪ್ರಸಾದ್ ಶೆಟ್ಟಿ ಅವರನ್ನು ನೇಮಕ ಮಾಡ್ತಾರೆ. ಕಂಬಳ ಕರಾವಳಿ ಭಾಗದ ಒಂದು ಜನಪ್ರಿಯ ಕ್ರೀಡೆ ಆಗುತ್ತೆ.
ಇನ್ನು ಜಲ್ಲಿಕಟ್ಟು, ಇದು ತಮಿಳುನಾಡಿನ ಒಂದು ಗ್ರಾಮೀಣ ಕ್ರೀಡೆ ಆಗುತ್ತೆ. ಇದನ್ನು ಸಂಕ್ರಾಂತಿ ಹಬ್ಬದಂದು ಆಚರಣೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಅಮೆರಿಕದ ಯಾವ ರಾಜ್ಯ ಇತ್ತೀಚೆಗೆ ದೀಪಾವಳಿಗೆ ಅಧಿಕೃತ ಸರ್ಕಾರಿ ರಜೆ ಘೋಷಿಸಿದೆ? ಆಯ್ಕೆಗಳು ಕನೆಕ್ಟಿಕಟ್, ಕ್ಯಾಲಿಫೋರ್ನಿಯಾ, ಪೆನ್ಸಿಲ್ವೇನಿಯಾ, ಮೇಲಿನ ಎಲ್ಲವೂ. ಸರಿಯಾದಂತಹ ಉತ್ತರ ಆಯ್ಕೆ 4 ಆಗುತ್ತೆ. ಇತ್ತೀಚೆಗೆ ಕನೆಕ್ಟಿಕಟ್, ಕ್ಯಾಲಿಫೋರ್ನಿಯಾ ಮತ್ತು ಪೆನ್ಸಿಲ್ವೇನಿಯಾ ಇವು ಅಮೆರಿಕದ ರಾಜ್ಯಗಳು. ಇಲ್ಲಿ ಅಧಿಕೃತವಾಗಿ ದೀಪಾವಳಿ ಹಬ್ಬಕ್ಕೆ ಸರ್ಕಾರಿ ರಜೆಯನ್ನು ಘೋಷಣೆ ಮಾಡಿರ್ತಾರೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನು, ಕ್ಲಾಸಸ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.